ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ ಒಂದು 3 ಗಂಟೆ. ಆಕ್ಚುಲಿ ಇದು 3ನೇ ಟೇಕು. ಏನಕ್ಕೆ ಅಂತಂದ್ರೆ ಅದು ಫ್ರೇಮ್ ರೇಟ್ ಸರಿಯಾಗಿ ಸೆಟ್ ಮಾಡಿರಲಿಲ್ಲ ಕ್ಯಾಮ್ರಾಲಿ, ಸೊ ಮೊಬೈಲ್ ಕ್ಯಾಮ್ರಾಲಿ. ಸೊ ಹಂಗಾಗಿ ಏನಾಗಿದೆ ಅಂತಂದ್ರೆ ಅದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ, ವಾಯ್ಸು ಕೂಡ. ಹಂಗಾಗಿ ಇವಾಗ ಮತ್ತೆ ಫ್ರೇಮ್ ರೇಟ್ನ 60ಗೆ ಹಾಕ್ಬಿಟ್ಟು ರೆಕಾರ್ಡ್ನ ಮಾಡ್ತಾ ಇದ್ದೀನಿ. ಇವಾಗ ಆಕ್ಚುಲಿ ಟೈಮ್ ಅದು ಹೇಳಿದ್ನಲ್ಲ 3:30, ಫುಲ್ ಬಿಸಿಲು. ಬಟ್ ಇಲ್ಲಿ ಹೇಗೆ ಈ ಥರ ಆರಾಮಾಗಿದೆ ಅಂತಂದರೆ ನಮ್ಮ ಮೇಲ್ಗಡೆ ಟ್ಯಾಂಕಿ ಇದೆಯಲ್ಲ, ನೀರಿನ ಟ್ಯಾಂಕಿ. ಸೊ ನೀರಿನ ಟ್ಯಾಂಕಿ ಇರೋದ್ರಿಂದ ನಮಗೆ ಒಂದು ಕೂಲ್ ಅನ್ನಿಸ್ತಾ ಇದೆ. ಸ್ವಲ್ಪ ಆಚೆ ಕಡೆ ಇರೋಕ್ಕಿಂತ ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ಜೊತೆಗೆ ಬಿಸಿಲು, ಹೆವಿ ಬಿಸಿಲಿದೆ, ಬಟ್ ಗಾಳಿ ಇದೆ. ಸೂರ್ಯನ ಮಕ್ಕಳಾಗಿರೋ ಗಾಳಿ ಇದೆ. ಸೊ ನಮ್ಮ ಬರ್ಡ್ಸ್ ಎಲ್ಲ ಖುಷಿಯಾಗಿ ಆರಾಮಾಗಿ ಆಟ ಆಡ್ಕೊಂಡು ಲವಲವಿಕೆಯಿಂದ ಇದ್ದಾವೆ. ಏನಕ್ಕೆ ಅಂತಂದ್ರೆ ಈ ತರ ಕೂಲ್ ಆಗಿರೋದ್ರಿಂದ. ಸೊ ಎಷ್ಟೋ ಜನ ಕೇಳಿದ್ರಿ, ಬ್ರೋ ಮೊಟ್ಟೆ ಇಕ್ತಾ ಇದೆ ಕೇಜಲ್ಲೆಲ್ಲ ರೆಸ್ಟಿಗೆ ಬಿಟ್ರು ಅಂತ. ಆಕ್ಚುಲಿ ಇದು ಬ್ರೀಡಿಂಗ್ ಮಾಡ್ಬಿಡ್ತಾವೆ ಬರ್ಡ್ಸ್ಗಳು. ಹೀಟ್ ಜಾಸ್ತಿ ಇರೋದ್ರಿಂದ ಬರ್ಡ್ಸ್ಗಳು ಬೇಗ ಬ್ರೀಡಿಂಗ್ ಬಂದ್ಬಿಡ್ತವೆ. ಈ ಸೀಸನ್ ಅಲ್ಲಿ ಬೇಗ ಬ್ರೀಡಿಂಗ್ ಬಂದ್ಬಿಟ್ಟು ಬೇಗ ಬ್ರೀಡಿಂಗ್ ಆಗ್ಬಿಡ್ತವೆ. ಸೊ ಅವಾಗ ನಾವು ಬಾಕ್ಸ್ ಕೊಟ್ರೆ ಬ್ರೀಡಿಂಗ್ ಮಾಡಿ ಮೊಟ್ಟೆಗೆ ಮರಿ ಮಾಡಿಬಿಟ್ಟು ಮಾಡ್ತು. ಇಲ್ಲಾಂದ್ರೆ ಬರ್ಡು ಕೂಡ ತಿರೋಗ್ಬೋದು. ಯಾಕೆಂದ್ರೆ ಹೀಟ್ ಜಾಸ್ತಿ ಇರೋದ್ರಿಂದ ಅದು ಉಸಿರಾಡುತ್ತಲ್ಲ ಬಾಕ್ಸ್ ಹೊರಡು ಕುತ್ಕೊಂಡು, ಅದು ಹೀಟ್ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಬರ್ಡ್ಸ್ಗೆ ಟೆಂಪರೇಚರ್ ಕಂಟ್ರೋಲ್ ಆಗಲ್ಲ. ಸೊ ಅವಾಗ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ನನಗೆ ಆಲ್ರೆಡಿ ಒಂದು ಕಮೆಂಟ್ ವಾಟ್ಸಪ್ಪಲ್ಲಿ ಒಬ್ರು ನನಗೆ ಕಳಿಸ್ಕೊಟ್ಟಿದ್ರು, ಬ್ರೋ ಈ ಥರ ಮೊಟ್ಟೆ ಇಕ್ಕಿ ಎಲ್ಲ ಮೊಟ್ಟೆ ಇಟ್ಟು ಆಮೇಲೆ ತೆಗಿಯೋಣ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ಥರ ಆಗ್ಬಿಡುತ್ತೆ. ಸೊ ಹಂಗಾಗಿ ದಯವಿಟ್ಟು ಯಾರು ಕೂಡ ಬ್ರೀಡ್ ಮಾಡಿಸ್ಬಿಡಿ ಬರ್ಡ್ಸ್ಗಳನ್ನ. ಬೇಸಿಗೆಲ್ಲ ಮುಗಿಯೋವರೆಗೂ ಸ್ವಲ್ಪ ತಂಪಾಗಲಿ ವೆದರು, ಅಲ್ಲಿವರೆಗೂ ಆರಾಮಾಗಿ ಆಟಾಡ್ಕೊಂಡು ಇರಲಿ ಗೈಸ್, ಖುಷಿಯಾಗಿ ಲವಲವಿಕೆಯಿಂದ. ನಾನು ಕೂಡ ನೀವೇ ನೋಡ್ತಾ ಇದ್ದೀರಾ, ನಾನು ಯಾವುದೇ ಬರ್ಡ್ಸು ಇನ್ನು ಬ್ರೀಡಿಂಗ್ ಹಾಕಿಲ್ಲ. ಹಾಕಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಆವಾಗ ನೀವು ಕೂಡ ಬ್ರೀಡಿಂಗ್ನ ಬ್ರೀಡಿಂಗ್ನ ಅಥವಾ ಬರ್ಡ್ಸ್ ಯಾವುದೇ ಬರ್ಡ್ಸ್ ಇದೆ ನಿಮ್ಮ ಮನೇಲಿ ಅದು ಬ್ರೀಡಿಂಗ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟು ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ಲಾಸ್ಟ್ ನೋಡಿ ಯಾರೋ ಕಳ್ಳನ ಮಗ ಇಲ್ಲಿ ಲೈಟ್ ಸ್ವಿಚ್ ಇದೆ, ಆ ಲೈಟ್ ಸ್ವಿಚ್ನ ಕಡಿತಾವನೆ. ಇವನು ಈ ಥರ ಕಡಿಯೋದ್ರಿಂದನೇ ಮತ್ತೆ ಲೈಟ್ ಹಾಕೋಕ್ಕಾಯ್ತಾ ಇಲ್ಲ. ಏನೇನೆಲ್ಲ ಕ್ಯಾತೆ ಮಾಡ್ತಾರೆ ಗೈಸ್ ಇವರು ಫ್ರೀ ಬಿಟ್ಬಿಟ್ರೆ. ಇವತ್ತಿನ ಕಮೆಂಟ್ಸ್ ಆ್ಯಕ್ಚುಲಿ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದಾರೆ, ಕ್ವಶನ್ಸ್ ಕೇಳಿದ್ದಾರೆ. ಅವರೆಲ್ಲರಿಗೂ ಕೂಡ ಉತ್ತರನ ಕೊಡೋಣ ಇವತ್ತಿನ ಬ್ಲಾಗಲ್ಲಿ. ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ದಿನ ಮೊದಲನೇ ಕಮೆಂಟ್ ಮಾಡಿರೋದು ಆದಿತ್ಯ ವಿ ಅವರು ಕಮೆಂಟ್ ಮಾಡಿದ್ದಾರೆ. Bro, I bought new budgies but female was paired to another. I bought only one female. How many days it to take pair? ಬ್ರೋ ಅದು ಅಂದರೆ ನೀವು ಇಂಗ್ಲೀಷಲ್ಲಿ ಅಷ್ಟೊಂದು ಜನ ಕಮೆಂಟ್ ಮಾಡಿಬಿಟ್ಟಿದ್ದೀರಾ, ಕನ್ನಡದಲ್ಲಿ ಕಮೆಂಟ್ ಮಾಡಿದರೆ ಚೆನ್ನಾಗಿರೋದು. ಬ್ರೋ ಐ ಬಾಟ್ ನ್ಯೂ ಬಜ್ಜೀಸು ಬಟ್ ಫೀಮೇಲ್ ವಾಸ್ ಪೇರ್ಡ್ ಅನದರ್. ಓಕೆ ಗೊತ್ತಾಯ್ತು. ಇವಾಗ ಸ್ವಲ್ಪ ಇಂಗ್ಲೀಷ್ ಈಗ 2 ಸರಿ ಓದಿದ ಮೇಲೆ ಅರ್ಥ ಆಯಿತು. ನೆಕ್ಸ್ಟ್ ಇವಾಗ ಏನು ಹೇಳ್ತೀವಿ ಅಂತಂದರೆ, ಇವ್ರು ಹೇಳ್ತಾ ಇರೋದು ಫೀಮೇಲ್ ಬರ್ಡ್ ತಂದಿರಂತೆ, ಅದು ಫೀಮೇಲು ಬೇರೆ ಮೇಲ್ ಜೊತೆ ಪೇರ್ ಆಗಿತ್ತಂತೆ. ಸೊ ಅದು ನಿಮ್ಮ ಹತ್ರ ಬಂದು ಅದು ಅಡ್ಜಸ್ಟ್ ಆಗಕ್ಕೆ ಎಷ್ಟು ದಿನ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಬ್ರೋ, ನೀವು ನಿಮ್ಮ ಮೇಲ್ ಏನಾದ್ರು ಅಗ್ರೆಸಿವ್ ಇತ್ತು ಅಂತಂದರೆ ನೀವು ಬಿಟ್ಟಿದ ತಕ್ಷಣ ಪೇರ್ ಆಗ್ಬಿಡುತ್ತೆ ಒಂದು 15 ಮಿನಿಟ್ಸಲ್ಲಿ. ಇಲ್ಲ ನಿಮ್ಮ ಮೇಲೆ ಅಗ್ರೆಸಿವ್ ಇಲ್ಲ, ಸ್ವಲ್ಪ ಡಲ್ ಇದೆ, ಮೇಲ್ ತುಂಬ ಸ್ಟ್ರಾಂಗ್ ಇದೆ, ಫೀಮೇಲ್ ತುಂಬ ಸ್ಟ್ರಾಂಗ್ ಇದೆ ಮೇಲ್ಕಿನ ಅಂದಾಗ ಸ್ವಲ್ಪ ಮೇಲ್ ಕಚ್ಚುತ್ತೆ, ಆಮೇಲೆ ಟೈಮ್ ತಗೊಳುತ್ತೆ. ಮಿನಿಮಮ್ ಅಂತಂದ್ರೆ 1 ತಿಂಗಳು ಅದು ಅಡಲ್ಟ್ ಆಗಿದೆ, 1 ರಿಂದ 2 ತಿಂಗಳು ಬೇಕೇ ಬೇಕು. ಇಲ್ಲ ನಿಮ್ಮ ಮೇಲ್ ಏನಾದ್ರು ತುಂಬ ಅಗ್ರೆಸಿವ್ ಆಗಿತ್ತು ಅಂತಂದರೆ ಸಿಂಗಲ್ ಆಗಿದ್ದಾಗ ನೀವು ಬಿಟ್ಟಿದ್ದು ಒಂದು 15 ನಿಮಿಷದಲ್ಲಿ ಅದು ಪೇರ್ ಮಾಡ್ಕೊಂಡ್ಬಿಡುತ್ತೆ. ಒಂದು 20-30% ಪೇರ್ ಆಗ್ಬಿಡುತ್ತೆ. ಬಟ್ ಫುಲ್ ಪೇರ್ ಆಗಬೇಕು ಅಂದರೆ 1 ವಾರದಲ್ಲಿ ಪೇರ್ ಆಗ್ಬಿಡುತ್ತೆ ಫುಲ್ಲು. ಅದು ಅಗ್ರೆಸಿವ್ ಇರಬೇಕು ಮೇಲು. ನೀವು ಸಿಂಗಲ್ ಬಿಟ್ಟು ಅಗ್ರೆಸಿವ್ ಮಾಡಿದರೆ, ಅಗ್ರೆಸಿವ್ ಇರಿದ್ರೆ ಬೇಗ ಪೇರ್ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಮಿನಿಮಮ್ 1 ತಿಂಗಳಲ್ಲಿ ಪೇರ್ ಆಗುತ್ತೆ ಒಟ್ಟಿಗೆ ಬಿಟ್ಟಿದ್ರೆ. ಅದು ಡಿಪೆಂಡ್ ಆಗುತ್ತೆ ಫೀಮೇಲ್ ಮೇಲೆ, ಮೇಲ್ ಮೇಲ್ ಯಾವ್ದು ಜೋರು ಇರಬೇಕು ಅಂದರೆ ಮೇಲ್ ಜೋರು ಇರಬೇಕು. ನೋಡಿಲ್ಲ ನೋಡಿದ್ರಾ, ಇಲ್ಲಿ ಯಾವುದೋ ಒಂದು ಗೇಟ್ ಓಪನ್ ಮಾಡ್ತೈತೆ ಬಜ್ಜಿ. ನೆಕ್ಸ್ಟು ಕರಾಬು ಗೇಮಿಂಗ್ ಅವ್ರು ಕಮೆಂಟ್ ಮಾಡಿರೋದು. ಬ್ರೋ ನಮ್ಮ ಬಜ್ಜಿ ಮೋಷನಲ್ಲಿ ಬ್ಲೇಡ್ ಬಂದಿದೆ, ಏನು ಮಾಡೋದು ಬ್ರೋ? ಏನಾಗಿದೆ ಅಂತ ಹೇಳ್ಬೇಕು ಬ್ರೋ. ಅದು ಏನಕ್ಕೆ ಆ ಥರ ಆಗಿದೆ ಅಂತ, ಏನಾರ ಮೊಟ್ಟೆ ಇಡ್ತಾ ಇತ್ತಾ ನಿಮ್ಮ ಬರ್ಡು ಅನ್ನೋದನ್ನ ತಿಳಿಸಿ. ಜೊತೆಗೆ ವಾಟ್ಸಪ್ ಮಾಡಿ ಬ್ರೋ. ವಾಟ್ಸಪ್ ನಂಬರ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ. ನೆಕ್ಸ್ಟು ಭರತ್ ಅವ್ರು ಕಮೆಂಟ್ ಮಾಡಿರೋದು. ಬ್ರೋ ನನಗೆ ಒಂದು ಲೆಗ್ ಟ್ವಿಸ್ಟ್ ಆಗಿರೋದು ಒಂದು ಬಜ್ಜಿ ಸಿಕ್ತು, ಅದ್ರ ಕಾಲು ಸರಿ ಹೋಗ್ತಿಲ್ಲ ಬ್ರೋ ಅಂತ ಹೇಳಿದ್ದಾರೆ. ಕಾಲು ಸರಿ ಹೋಗ್ತಾ ಇಲ್ವಾ?
ಅಂದ್ರೆ ಏನಾಗಿದೆ, ಅದು ಕಾಲ್ ಟ್ವಿಸ್ಟ್ ಆಗಿದ್ರೆ, ಬೋನ್ ಟ್ವಿಸ್ಟ್ ಆಗಿದ್ರೆ ನೀವು ಸರಿ ಮಾಡಕ್ ಆಗಲ್ಲ ಬ್ರೋ. ಯಾಕೆ ಅಂತಂದ್ರೆ ಅದು ಒಂದ್ಸರಿ ಬರ್ಡು ಟ್ವಿಸ್ಟ್ ಆಗ್ಬಿಡ್ತು ಅಂತಂದ್ರೆ ಅದು ನೀವು ಸರಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ತುಂಬಾ ಡೆಲಿಕೇಟ್ ಇರ್ತವೆ ಬರ್ಡ್ಸ್ಗಳು. ಸೊ ಅದು ಹಾಗೆ ಇರುತ್ತೆ ಇನ್ನು ಲೈಫ್ ಟೈಮು. ಅದು ಸರಿ ಅಂತೂ ಹೋಗಲ್ಲ, ಮೆಡಿಸಿನ್ ಇಂದಂತೂ ಸರಿ ಹೋಗಲ್ಲ, ಅದು ಹಂಗೆ ಇರುತ್ತೆ. ನೆಕ್ಸ್ಟ್ ಪಿಂಕಿ ಅವ್ರು ಕಮೆಂಟ್ ಮಾಡಿರೋದು, ನಾನು ಐ ಡಿ ಓದ್ತಾ ಇದ್ದೀನಿ, ಅವ್ರ ಹೆಸರೇನೋ ಗೊತ್ತಿಲ್ಲ. ಬ್ರೋ ಬಜೀಸ್ ಮರಿ ಆಗ್ತಾ ಇದೆ, 15 days ಆದ್ಮೇಲೆ ಸತ್ತೋಗ್ತಾ ಇದೆ, ಏನ್ ರೀಸನ್? ಅಂದ್ರೆ ಮರಿಗಳಿಗೆ ಮೋಸ್ಟ್ ಪ್ರಾಬಬ್ಲಿ ಫೀಮೇಲ್ ಪೇರೆಂಟ್ಸ್ ಫೀಡ್ ಮಾಡ್ತಾ ಇಲ್ವೇನೋ, ಸರಿಯಾಗಿ ಫೀಡ್ ಮಾಡ್ತಾ ಇಲ್ಲದೇ ಇರ್ಬೋದು. ಇಲ್ಲ ಅಂದ್ರೆ ಮರಿಗಳಿಗೆ ಸ್ವಲ್ಪ ಒಳಗಡೆಯಿಂದನೇ ಜೆನೆಟಿಕ್ಸ್ ತೊಂದರೆ ಇರ್ಬೋದು. ಆ ಥರ ಏನಾಗಿದ್ರೆ, ಅಥವಾ ಫೀಮೇಲೇ ಸಾಯಿಸ್ತಾ ಇದೆಯಾ, ಅದು ಒಂದು ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಫೀಮೇಲ್ ಏನಾರ ಸಾಯಿಸ್ತಾ ಇದ್ರೆ ಅದು ನೀವು ಫೀಮೇಲ್ನ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಚೆಕ್ ಮಾಡಿ, ಅಬ್ಸರ್ವ್ ಮಾಡಿ, ಫೀಮೇಲೇ ಸಾಯಿಸ್ತಾ ಇದೆಯಾ ಅಥವಾ ಅದಾಗಲೇ ಸತ್ತೋಗ್ತಾ ಇದೆಯಾ, ಏನಾಗ್ತಾ ಇದೆ. ಫೀಮೇಲ್ ಏನಾರ ಕಿಲ್ ಮಾಡ್ತಾ ಇದ್ರೆ, ಫೀಮೇಲು ಏನಾರ ಸ್ವಲ್ಪ ದಿನ ಆದ್ಮೇಲೆ ಮರಿಗಳನ್ನ ಕಚ್ತಾ ಇದ್ರೆ ಮರಿಗಳನ್ನ ತೆಗೆದ್ಬಿಟ್ಟು ಬೇರೆ ಬರ್ಡ್ ಕೆಳಗಡೆ ಇಡಿ, ಅವಾಗ ನಿಮ್ಮ ಮರಿಗಳನ್ನ ಉಳಿಸ್ಕೋಬಹುದು. ನೆಕ್ಸ್ಟ್ ಮಹೇಶ್ ಅವ್ರು ಕಮೆಂಟ್ ಮಾಡಿರೋದು, ಬ್ರೋ ಕಾಕ್ಟೇಲ್ ಅಪ್ಡೇಟ್ ಕೊಡಿ ಬ್ರೋ ಅಂತ ಕೇಳಿದ್ದಾರೆ. ಆಕ್ಚುಲಿ ಬ್ರೋ ಕಾಕ್ಟೇಲು ಇವಾಗ ಇರೋದೇ, ಆಕ್ಚುಲಿ ಮೊದಲು ನನ್ನ ಹತ್ರ ಒಂದು 7 ಪೇರ್ ಇತ್ತು. ಇವಾಗ ಆಕ್ಚುಲಿ ಇರೋದೇ ಒಂದು ಸ್ವಲ್ಪ ಕಮ್ಮಿ ಪೇರು. ಅದೆಷ್ಟು ಪೇರು ಏನು ಎತ್ತ ಅಂತೆಲ್ಲ ನಾನು ಡೀಟೇಲ್ ಆಗಿ ಈ ಬರ್ಡ್ಸ್ ನನ್ನ ಹಿಂದೆ ಏನು ಕಾಣ್ತಾ ಇದೆ ಅದೆಲ್ಲ ಬ್ರೀಡಿಂಗ್ ಬಿಡ್ತೀನಲ್ಲ ಬರ್ಡ್ಸ್ನೆಲ್ಲ, ಆ ಟೈಮ್ ಕೇಜ್ ಅಪ್ಡೇಟ್ ಅಂತ ಮಾಡ್ತೀನಿ. ಅವಾಗ ನಾನು ಈ ಬರ್ಡ್ಸ್ ಯಾವ್ದು ಬಿಟ್ಟಿನಿ ಅದು ತೋರಿಸ್ತೀನಿ, ಜೊತೆಗೆ ನಮ್ಮ ಕಾಕ್ಟೇಲ್ನು ಕೂಡ ತೋರಿಸ್ತೀನಿ, ಏನು ತಲೆಗೆಡ್ಸ್ಕೊಬಿಡಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಇರಿ ಅಷ್ಟೇ ನಾನು ಹೇಳೋದು. ನೆಕ್ಸ್ಟ್ ಪೆಟ್ ವ್ಲಾಗ್ ಅವ್ರು ಕಮೆಂಟ್ ಮಾಡಿರೋದು, ಬ್ರೋ ಏಜ್ ಡಿಫ್ರೆನ್ಸ್ ಇರುತ್ತೆ ಬ್ರೋ. ಇದೇನು ರಿಪ್ಲೈ ಕೊಟ್ಟಿರೋದು ಇವರು? ಓಕೆ. ರಿಪ್ಲೈನೂ ಕೊಡ್ತಾ ಇದ್ದಾರೆ ಇವ್ರು. ರಿಪ್ಲೈ ಕೊಟ್ಟಿರೋದು ನಾನು ಗೊತ್ತಾಗಿಲ್ಲ ಬ್ರೋ. ಕಾಕ್ಟೇಲ್ ತಂದು 1 year ಆಗಿದೆ, ಪೇರ್ ಆಗ್ತಿಲ್ಲ. ಮೇಲ್ ಫಿಮೇಲ್ ಕನ್ಫರ್ಮ್ ಇದೆ, ಆದ್ರೂ ಪೇರ್ ಆಗ್ತಿಲ್ಲ ಬ್ರೋ. ಏಜ್ ಡಿಫ್ರೆನ್ಸ್ ಇರುತ್ತೆ ಬ್ರೋ, ಫೀಮೇಲ್ ದೊಡ್ಡದು ಮೇಲ್ ಚಿಕ್ಕದಿರುತ್ತೆ ಅಂತ ಪೆಟ್ ವ್ಲಾಗ್ ಅವರು ರಿಪ್ಲೈ ಮಾಡಿದ್ದಾರೆ. ಹೌದು ಬ್ರೋ, ಇದು ಒಂದು ಫ್ಯಾಕ್ಟು, ಇದು ಇರುತ್ತೆ. ಯಾಕೆಂದ್ರೆ ಫೀಮೇಲ್ ದೊಡ್ಡದಾಗಿದ್ರೆ ಮೇಲ್ನ ಒಪ್ಕೊಳ್ಳಲ್ಲ. ಅದು ನಾನು ಹೇಳ್ದಂಗೆ ಬಜ್ಜೀಸಲ್ಲಿ ಮೇಲ್ ದೊಡ್ಡದಾಗಿ, ಬಜ್ಜೀಸ್ ಅಷ್ಟೇ ಅಲ್ಲ, ಯಾವ ಬಡ್ಡ ಮೇಲ್ ದೊಡ್ಡದಾಗಿರ್ಬೇಕು, ಫೀಮೇಲ್ ಚಿಕ್ಕದಾಗಿರೋ ನಡೆಯುತ್ತೆ. ಬಟ್ ಫೀಮೇಲೇ ದೊಡ್ಡದಾಗಿತ್ತು ಅಂತಂದ್ರೆ ಯಾವತ್ತೂ ಪೇರ್ ಆಗಲ್ಲ, ಮತ್ತೆ ಕಚ್ಚುತ್ತೆ ಫೀಮೇಲು, ಹತ್ರಕ್ಕೆ ಬಿಡಕ್ಕೂ ಬಿಡಲ್ಲ. ಸೊ ಅದೊಂದಾಗಿರ್ಬೋದು. ಇನ್ನೊಂದು, ನಿಮ್ಮ ಮನೆ ವಾತಾವರಣ ಯಾವ ತರ ಇದೆ, ಸೌಂಡ್ ಇದೆಯಾ ಹೇಗೆ ಅಂತ ನೋಡ್ಬೇಕಾಗುತ್ತೆ. ಆಮೇಲೆ ಕೇಜು ಶೇಕ್ ಆಗೋ ತರ ಇರಬೇಡಿ. ಕೇಜ್ ಪ್ಲೇಸ್ನ ಪದೇ ಚೇಂಜ್ ಮಾಡಬೇಡಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡೈಲಿ ಚೇಂಜ್ ಮಾಡೋದು, ಬೆಳಗ್ಗೆ ಆಚೆ ಇಡೋದು ಕತ್ಲಾದ್ಮೇಲೆ ಒಳಗಡೆ ಇಡೋದು, ಈ ತರ ಎಲ್ಲ ಪ್ಲೇಸ್ನ ಚೇಂಜ್ ಮಾಡಿದ್ರೆ ಬರ್ಡು ಇದು ಸೆಟ್ ಆಗಲ್ಲ ನಿಮ್ಮ ಮನೆಗೆ. ಸೊ ಅವಾಗ ಸೆಟ್ ಆಗದೆ ಇರುವಾಗ ಪೇರ್ ಆಗಲ್ಲ. ಸೊ ಹೆಂಗೆ ಅಂತಂದ್ರೆ, ಇವಾಗ ನನ್ನಿಂದ ಆ ಕೇಜ್ ಇದೆ ಅಂತಂದ್ರೆ ಆ ಕೇಜ್ ಅಲ್ಲೇ ಇರುತ್ತೆ, ನಾನು ಕೇಜ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಆ ಕೇಜ್ ಅಲ್ಲೇ ಇರುತ್ತೆ. ಅದೇ ತರ ಒಂದು ಕೇಜ್ ಒಂದು ಜಾಗದಲ್ಲಿ ಇಟ್ಟಿದೀವಿ ಅಂತಂದ್ರೆ ಒಂದು ಒಳ್ಳೆ ಜಾಗ ನೋಡ್ಬಿಟ್ಟು ಫಸ್ಟೇ ಡಿಸೈಡ್ ಮಾಡ್ಬಿಟ್ಟು ಪ್ರೀ ಪ್ಲಾನ್ ಮಾಡಿ ಅಲ್ಲೇ ಇಟ್ಬಿಡ್ಬೇಕು. ಎತ್ಕೊಂಡು ಹೋಗೋದು, ಬೇರೆ ಕಡೆ ಇಡೋದು, ಒಂದ್ಸರಿ ನೇತಾಕೋದು, ಒಂದ್ಸರಿ ಆಚೆ ಇಡೋದು, ಈ ತರ ಎಲ್ಲ ಮಾಡಬೇಡಿ. ಅದು ಒಂದೇ ಕಡೆ ಸೆಟ್ ಆಗೋ ತರ ಬಿಡಿ. ಅವಾಗ ಅದು ನಿಮ್ಮ ಮನೇಲಿ ಸೆಟ್ ಆದಾಗ ಅಡ್ಜಸ್ಟ್ ಆಗುತ್ತೆ. ನಿಮ್ಮ ಮನೆ ಅಡ್ಜಸ್ಟ್ ಆಗ್ಬಿಟ್ರೆ, ನಿಮ್ಮ ಮನೆ ಟೆಂಪರೇಚರು, ನಿಮ್ಮ ಮನೆ ವಾತಾವರಣಕ್ಕೆ ಎನ್ವೈರನ್ಮೆಂಟ್ಗೆ ಅದು ಅಡ್ಜಸ್ಟ್ ಆಗ್ಬಿಟ್ರೆ ಅದು ಆರಾಮಾಗಿ ಪೇರ್ ಆಗುತ್ತೆ. ಆಮೇಲೆ ಇದೊಂದು ನೋಡ್ಕೊಳ್ಳಿ, ಏನಾರ ದೊಡ್ಡದಿದೆಯಾ ಇಲ್ವಾ ಅಂತ. ಅವರು ಕೂಡ ಉತ್ತರನ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಬ್ರೋ ಪೆಟ್ ವ್ಲಾಗ್ ಅವರೇ, ಇವರಿಗೆ ಉತ್ತರನ ಕೊಟ್ಟಿದ್ದಕ್ಕೆ. ನಾನು ಕೊಡೋಕೆ ಮುಂಚೆನೇ ಕೊಟ್ಟಿದ್ದಾರೆ, ಅದು ಕೂಡ ಒಂದು ಫ್ಯಾಕ್ಟರೇ. ಒಳ್ಳೆಯದು, ಈ ಥರ ಡಿಸ್ಕಷನ್ ನಡಿಬೇಕು ಕಾಮೆಂಟ್ಸಲ್ಲಿ. ನೀವು ಯಾರೇ ಇದ್ರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೇನೇ ಪ್ರಶ್ನೆ ಇದ್ರು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಲ್ಬಿನೋ ಬಜ್ಜಿ ಕಾಸ್ಟ್ ಎಷ್ಟು ಬ್ರೋ ಅಂತ ಕೇಳಿದ್ದಾರೆ. ಬ್ರೋ ಅದು ಆ್ಯಕ್ಚುಲಿ ಡಿಪೆಂಡ್ ಆಗುತ್ತೆ ಬ್ರೋ, ಅದು ಬರ್ಡ್ಸ್ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ವಾಟ್ಸಪ್ ಮಾಡಿ ಬ್ರೋ, ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಡೀಟೇಲ್ಸು. ನೆಕ್ಸ್ಟು, ಬ್ರೋ ಐ ಆಮ್ ಟೇಕಿಂಗ್ ನ್ಯೂ ಬರ್ಡ್, ಹೌ ಟು ಚೂಸ್ ದಟ್ ನ್ಯೂ ಬಜ್ಜೀಸ್ ಬ್ರೋ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಬರ್ಡ್ಸ್ನ ಚೂಸ್ ಮಾಡೋದು ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ, ಬಟ್ ಅದು ತುಂಬ ಹಳೇದಾಗಿ ಹೋಗಿದೆ. ನೋಡೋಣ, ನೀವು ಮುಂದಕ್ಕೆ ಒಂದು ವಿಡಿಯೋ ಮಾಡೋಣ ಬ್ರೋ. ಹೌ ಟು ಸೆಟಪ್ ಮೈ ಕೇಜ್ ಬ್ರೋ ಅಂತ ಹೇಳಿದ್ದಾರೆ ಕಮೆಂಟ್ಸಲ್ಲಿ. ಸೊ ಭುವನ್ ಅವರು ಕಮೆಂಟ್ ಮಾಡಿರೋದು.
ಬ್ರೋ ನೀವು ವಾಟ್ಸಪ್ ಮಾಡಿ ಬ್ರೋ ಯಾವ ಥರ ಕೇಕ್ ಸೆಟಪ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ.